ಅಂದರೆ SCP ಮತ್ತು STPಗೆ ಸುಮಾರು 39,121 ಕೋಟಿ ಮೀಸಲಿಟ್ಟಿರತಕ್ಕಂಥದ್ದು. ಈ ಹಣ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೋಸ್ಕರ, ಅದು ಬೇರೆ ಬೇರೆ ಅಭಿವೃದ್ಧಿ ಆಗಿರ್ಬೋದು, ಅಂಥ ಅಭಿವೃದ್ಧಿಗೋಸ್ಕರ ಮೀಸಲಿಟ್ಟಿರ್ತಕ್ಕಂಥ ಹಣ ಕಳೆದ 2023ನೇ ಸಾಲಿನಲ್ಲಿ ಇದು 39,121 ಕೋಟಿಯಲ್ಲಿ ಸುಮಾರು 11,000 ಕೋಟಿ ರೂಪಾಯಿ ಗ್ಯಾರಂಟಿಗೆ ಸಿದ್ದರಾಮಯ್ಯನವರ ಸರ್ಕಾರ ಬಳಸ್ಕೊಂಡಿರ್ತಕ್ಕಂಥದ್ದು. ಈ ವಿಷಯದಲ್ಲಿ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಗ್ಯಾರಂಟಿಗೆ ಬಳಸ್ಕೊಂಡಿರ್ತಕ್ಕಂಥದ್ದು ಖಂಡಿಸಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದಾಗ ಏನು SC ST ಬಜೆಟ್ ಬೇರೆ ಕಡೆಗೆ ವರ್ಗಾವಣೆ ಆಗದ 7D ಏನಿತ್ತು ಕಲಮ, ಅದನ್ನು ಏನಪ್ಪ ಅಂದರೆ ರದ್ದುಪಡಿಸತಕ್ಕಂಥದ್ದು ಸಿದ್ದರಾಮಯ್ಯನವರ ಸರ್ಕಾರ. ಅದು ನಮಗೆ ಸಮಾಧಾನ ಹೇಳಿದ್ರು. ಆದರೆ ಮತ್ತೆ 2024ರಲ್ಲಿ ಮತ್ತೆ ಕಳೆದ ಕೆಲವು ದಿನಗಳ ಹಿಂದೆ ಕ್ಯಾಬಿನೆಟ್ನಲ್ಲಿ ಮತ್ತೆ 14,282 ಕೋಟಿ ರೂಪಾಯಿ ಏನಪ್ಪ ಅಂದರೆ ಗ್ಯಾರಂಟಿಗೆ ಬಳಸ್ಕೊಳ್ತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಇದು ಏನಪ್ಪ ತೀರಾ ಸಿದ್ದರಾಮಯ್ಯನವರ ಸರ್ಕಾರ ದಲಿತರ ಪರವಾಗಿರ್ತಕ್ಕಂಥದ್ದು, ಹಿಂದುಳಿದರ ಪರವಾಗಿರ್ತಕ್ಕಂಥದ್ದು, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥದ್ದು ಈ ಎಲ್ಲ ಸಮುದಾಯಗಳ ಮತವನ್ನು ಪಡೆದು ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಸಾಮಾಜಿಕ ನ್ಯಾಯ ಒದಗಿಸಿಕೊಡದೆ ಇವತ್ತು ಸಾಮಾಜಿಕ ಅನ್ಯಾಯ ಮಾಡಿರ್ತಕ್ಕಂಥದ್ದು ಇದು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಉಗ್ರವಾಗಿ ಖಂಡಿಸುತ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕಡೆ 11,000 ಕೋಟಿ ರೂಪಾಯಿ ಮತ್ತು 14,282 ಕೋಟಿ ರೂಪಾಯಿ ಬಳಸ್ಕೊಂಡದ್ದು ಅಲ್ಲದೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಮೊದಲೇ ಸಲ ಅವ್ರು ಏನಪ್ಪ ಅಂದರೆ ಫಸ್ಟ್ ಕ್ಲಾಸ್ ಪಾಸ್ ಆದ್ರೆ ಅವರಿಗೇನಪ್ಪ ಅಂತಂದರೆ ಪ್ರೈಸ್ ಮನಿ ಅಂತ ಕೊಡ್ತಿದ್ರು, ಇವತ್ತು ಪ್ರೋತ್ಸಾಹಧನ ಅಂತ ಕೊಡ್ತಿದ್ರು. ಆ ಪ್ರೋತ್ಸಾಹಧನ ಕೂಡ ಇವತ್ತೇನಪ್ಪ ಅಂದರೆ ಸಿದ್ದರಾಮಯ್ಯನ ಸರ್ಕಾರ ಕಟ್ ಮಾಡಿದೆ, ಅದು ಕಡಿತಗೊಳಿಸಿದೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಬೇರೆ ದೇಶದಲ್ಲಿ ವಿದೇಶದಲ್ಲಿ ಏನಪ್ಪ ಅಂದರೆ ಸಂಶೋಧನೆ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ ಸಹಾಯಧನ ಕೊಡ್ತಿತ್ತು ಬೇರೆ ಸರ್ಕಾರಗಳು. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಅದು ಕೂಡ ಏನಪ್ಪ ಅಂದ್ರೆ ಸ್ಥಗಿತಗೊಳಿಸಿರ್ತಕ್ಕಂಥದ್ದು. ಇದು ಎಲ್ಲನೂ ನೋಡಿ ಕ್ಯಾಬಿನೆಟ್ದಲ್ಲಿ ಏನಪ್ಪ ಅಂದರೆ 14,282 ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಪ್ರೋತ್ಸಾಹಧನ ಕಡಿತಗೊಳಿಸ್ತಕ್ಕಂಥದ್ದು ಇದು ಎಲ್ಲನೂ ಏನಪ್ಪ ಅಂದರೆ ಮೀಸಲು ಕ್ಷೇತ್ರದಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವರು ಶಾಸಕರು ಬಾಯಿಗೆ ಬೀಗ ಹಾಕೊಂಡು ಕುಳಿತಿರ್ತಕ್ಕಂಥದ್ದು ಅದು ಖಂಡಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಏನಪ್ಪ ಅಂದರೆ ಕೂಡಲೇ ಸಿದ್ದರಾಮಯ್ಯನವರ ಸರ್ಕಾರ ಏನು ಇವತ್ತು 14,282 ಕೋಟಿ ರೂಪಾಯಿ ನಾವು ಏನಪ್ಪ ಅಂದರೆ ಗ್ಯಾರಂಟಿಗೆ ತೊಗೊಂಡಿದ್ರಿ, ಆ ಹಣ ಏನಪ್ಪ ಅಂದರೆ ಮತ್ತೆ SCP TSPಗೆ ವರ್ಗಾವಣೆ ಮಾಡಬೇಕು ಮತ್ತು ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ಮತ್ತು ವಿದೇಶದಲ್ಲಿ ವ್ಯಾಸಂಗ ಮಾಡತಕ್ಕಂಥ ಸಂಶೋಧನೆ ವ್ಯಾಸಂಗ ಮಾಡತಕ್ಕಂಥ ಏನು ವಿದ್ಯಾರ್ಥಿಗಳಿಗೆ ಅವರ ಸಹಾಯಧನ ಮತ್ತು ಪ್ರೋತ್ಸಾಹಧನ ಮುಂದುವರಿಸಬೇಕು. ಒಂದು ವೇಳೆ ಮುಂದುವರಿಸದೆ ಹೋದರೆ ಅದಕ್ಕೇನಪ್ಪ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮತ್ತು ಸಿದ್ದರಾಮಯ್ಯರ ಸರ್ಕಾರದ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೀಸಲಾತಿ ಕ್ಷೇತ್ರದಿಂದ ಆರಿಸಿ ಹೋಗಿರ್ತಕ್ಕಂಥ ಸಚಿವ ಮತ್ತು ಶಾಸಕರ ಮನೆಯ ಮುಂದೆ ಧರಣಿ ಮಾಡಬೇಕಾಗ್ತದ. ಮತ್ತು ಪರಿಶಿಷ್ಟ ಜಾತಿಯ ಪಂಗಡಕ್ಕೆ ಸೇರಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಸಚಿವರಿಗೆ ಕಂಡಲ್ಲಿ ಏನಪ್ಪ ಅಂದ್ರೆ ನಾವು ಗೇರವು ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಾಕ್ಕೊಳ್ಬೇಕಾಗ್ತದೆ ಅಂತೇಳಿ ಎಚ್ಚರಿಕೆ ಮಾಡಿ ಇವತ್ತು ಈ ಎಲ್ಲ ಹಿನ್ನೆಲೆಯಿಂದ ಹಲವು ಬೇಡಿಕೆಗಳನ್ನು ಸಲ್ಲಿಸಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಪತ್ರವನ್ನು ಇವತ್ತು ಸಲ್ಲಿಸ್ತಾ ಇದ್ದೇವೆ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ